ಇದೆಲ್ಲ ಅರ್ಥ ಆಗಿದ್ರೆ ನಿಜವಾಗ್ಲೂ ಸಿ ಆಗಿರ್ತಿದ್ದೆ. ಈಗೇನು ಮಾಡಲಿ? ಮಿಸ್ಟರ್ ಪಿ ಎ, ನನಗೆ ತುಂಬ ತಲೆನೋವ್ತಾ ಇದೆ. ಒಂದ್ಸಲ ಈ ಫೈಲ್ ಚೆಕ್ ಮಾಡು. ಓಕೆ ಸರ್, ಇಲ್ಲಿ ಕೊಡಿ. ಸರ್ ಸರ್ ಕಾಫಿ. ಸರ್, ಇದು CEO ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಮಾಡಿದ್ದೀವಿ. ಇದು ನಿಮಗೋಸ್ಕರ. ಓಹ್, ಥ್ಯಾಂಕ್ ಯು. ಸರ್, ಸಾರಿ ಸರ್. ಛೇ, ನನಗೋಸ್ಕರ ಸ್ಪೆಷಲ್ ಆಗಿ ತೊಗೊಂಬಂದ್ರೆ ಅದು ವೇಸ್ಟ್ ಆಗೋಯ್ತು. ಸರಿ ಸರಿ, ಹೋಗ ಕೆಲಸ ನೋಡ್ಕೊ. ಬದುಕೊಂಬಿಟ್ಟ. CEO ಸಾಯ್ಸಕ್ಕೆ ಹೇಳಿದ್ರು, ಪ್ಲಾನ್ ಫೇಲ್ ಆಯ್ತು. ಮೂರ್ತಿ ಅವರೇ, ಅವತ್ತು ಇಶ್ಯೂ ಮಾಡಿ ಚೆಕ್ ಮೇಲೆ ಜಾನಕಿ ಅಮ್ಮನವರು ಸೈನ್ ಮಾಡಿರಲಿಲ್ಲ. ಆದರೆ ಇಲ್ಲಿ ನೋಡಿದ್ರೆ ಚೆಕ್ ಮೇಲೆ ಸೈನ್ ಮಾಡಿದ್ದಾರೆ ಅಂತ ನೋಟ್ ಮಾಡಿದ್ದಾರೆ. ಹೌ ಇಸ್ ಇಟ್ ಪಾಸಿಬಲ್? ಇನ್ನೇನು, ಯಾವನೋ ಫೋರ್ಜರಿ ಮಾಡಿರ್ತಾನೆ, ಹೌದಲ್ವಾ? ಏನೋ ಸರ್, ನನಗೆ ಗೊತ್ತಿಲ್ಲ. ನಿಜ ಅಂದರೆ ಜಾನಕಿ ಅಮ್ಮನವರು ಆ ದಿನ ಚೆಕ್ ಬುಕ್ಕೇ ತಂದಿರಲಿಲ್ವಂತೆ. ಆದರೂ ಚೆಕ್ ಇಶ್ಯೂ ಆಗಿದೆ. ಸಿಂಪಲ್, ಯಾವನೋ ಚೆಕ್ನ ಕದ್ದಿರ್ತಾನೆ, ಹೌದಲ್ವಾ ಸರ್? ಏನೋ ಸರ್, ನನಗಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏನ್ ಕೇಳಿದ್ರು ಗೊತ್ತಿಲ್ಲ ಸರ್, ಕ್ಲಾರಿಟಿನೇ ಇಲ್ಲ ಅಂತ ಹೇಳ್ತಿದ್ದೀರಾ. ನೀವು ಇಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಥವಾ ಅಟೆಂಡರ್ ಆಗಿದ್ದೀರಾ? ಪಿ ಎ ಕೂಲ್, ಪಿ ಎ ಕೂಲ್. ಸಾರಿ ಸರ್, ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಮೂರ್ತಿ ಅವರೇ, ನೆಕ್ಸ್ಟ್ ಟೈಮಿಂದ ಆದರೂ ಸ್ವಲ್ಪ ಅಲರ್ಟ್ ಆಗಿರಿ, ಇಲ್ಲಾಂದರೆ CEO ಅವರು ಆ್ಯಕ್ಷನ್ ತಗೋತಾರೆ. ಓಕೆ ಸರ್, ಓಕೆ. ನಮ್ಮ ಕಂಪ್ನಿ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಈ ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಟಿಮೇಟಾಗಿ ಅರ್ಥ ಆಗಿದೆ ಏನಂದರೆ, ಚೆಕ್ ಇಶ್ಯೂ ಆಗೋದಕ್ಕೆ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ ಅನಿಸುತ್ತೆ. ಅದರಲ್ಲೊಬ್ಬರು ಚೆಕ್ನ ಕಳ್ತನ ಮಾಡಿದರೆ, ಮತ್ತೊಬ್ಬರು ಫೋರ್ಜರಿ ಮಾಡಿದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ದಾರೆ. ಫೈನಲ್ ಆಗಿ ಇವರು ಅಷ್ಟು ಜನರ ಹತ್ರ ಕೆಲಸ ಮಾಡಿಸಿದ ಮಾತ್ರ ಒಬ್ಬನೇ ಅಂತ ನನ್ನ ಡೌಟ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳೋಕ್ಕಾಗತ್ತೆ? ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೋ ಏನೋ, ನನಗಂತೂ ತಲೆ ಕೆಟ್ಟೋಗ್ತಾ ಇದೆ. ಅರ್ಜೆಂಟಾಗಿ ಒಂದು ದಮ್ ಹೊಡಿಬೇಕು, ನಡೆಯೋ. ಮೈಥಿಲಿ, ಹೋಗಿದ್ ಕೆಲ್ಸ ಏನಾಯ್ತು? ಸಕ್ಸಸ್ಸಾ? ಗ್ರ್ಯಾಂಡ್ ಸಕ್ಸಸ್. ಸರಿ ಸರಿ, ಹೋಗಿ ಮ್ಯಾನೇಜರ್ನ ಓಕೆ ನೋಡ್ಕೊಂಡು ಓಕೆ. ಎಕ್ಸ್ಕ್ಯೂಸ್ ಮಿ ಸರ್. ಬಾ ಅಮ್ಮ, ಬಾ. ಹೋಗಿದ್ ಕೆಲ್ಸ ಗ್ರ್ಯಾಂಡ್ ಸಕ್ಸಸ್ ಅನ್ಕೋತೀನಿ. ಹೌದು ಸರ್, ನೀವ್ ಹೇಳ್ದಾಗೆ ಅವ್ರು ತುಂಬಾ ಮೋಸ ಮಾಡೋರು. ಸಾಲನ ತಗೊಂಡಿಲ್ದಿರೋ ಹಾಗೆ, EMI ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಏನ್ ನಾಟಕ ಆಡಿದ್ರೆ ಗೊತ್ತಾ ಸರ್? ನಾನ್ ಬಿಟ್ಬಿಡ್ತೀನಾ? ಚೆನ್ನಾಗ್ ಕ್ಲಾಸ್ ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮನೆನ ಹರಾಜಿಗೆ ಹಾಕಿಸ್ತೀನಿ ಅಂತ ಹೆದರ್ಸ್ ಬಂದಿದ್ದೀನಿ. ಈ ಮನೆಯಿಂದ ನನ್ನ ಕುತ್ತಿಗೆ ಹಿಡಿದು ಹೊರಗಡೆ ಹಾಕಿಸ್ತೀನಿ ಅಂದ್ರಲ್ಲ, ಇದೇ ಮನೆನ ಬೀದಿಲಿ ಹರಾಜ್ ಹಾಕಿಸ್ಬಿಡ್ತೀನಿ. ನೋಡ್ತಾ ಇರಿ, 2 ದಿನದಲ್ಲಿ ರಿಸಲ್ಟ್ ಬರುತ್ತೆ. ನಿನ್ನ ಆಕ್ಷನ್ ಸ್ಕಿಲ್ಸ್ಗೆ 2 ದಿನ ಯಾಕಮ್ಮ? ರಿಸಲ್ಟು 2 ನಿಮಿಷದೊಳಗೆ ಬಂದ್ಬಿಟ್ಟಿದೆ.
ನಿಜನಾ ಸರ್? ಹಾಗಾದ್ರೆ EMI ಕಟ್ಟಕ್ ಬರ್ತಾ ಇದ್ದಾರಾ? ನನ್ನನ್ನು ಸಾಯಿಸಿ ಸಮಾಧಿ ಕಟ್ಟಕ್ ಬರ್ತಾ ಇದ್ದಾರೆ. ಏನ್ ಸರ್ ನೀವ್ ಹೇಳ್ತಾ ಇರೋದು? ಅವ್ರು ನಿಮ್ಮನ್ ಸಾಯಿಸೋದು ಅಂದ್ರೆ ಏನು? ಅಷ್ಟಕ್ಕ ಏನ್ ನಡೀತು? ನೀನು ರಾಂಗ್ ಅಡ್ರೆಸ್ಗೆ ಹೋಗಿದ್ಯಮ್ಮ. ಇಲ್ಲ, ನಾನ್ ರಾಂಗ್ ಅಡ್ರೆಸ್ಸಿಗೆ ಹೋಗಿಲ್ಲ. ಇಲ್ಲೋಡಿ, ನೀವ್ ಕೊಟ್ಟಿರೋ ಅಡ್ರೆಸ್ಸಿಗೆ ಹೋಗಿದ್ದು. ಅಯ್ಯೋ, ಈ ರಾಂಗ್ ಅಡ್ರೆಸ್ ಕೊಟ್ಟಿರೋ ದರಿದ್ರದವನು ನಾನೇನಮ್ಮ, ನಾನೇ. ನೀನ್ ಹೋಗ್ಬೇಕಾಗಿದ್ದಿದ್ ಮನೆ ಇದಲ್ಲ. ಸಾಲ ವಸೂಲಿ ಮಾಡ್ಬೇಕಾಗಿರೋ ಮನೆ ಅಡ್ರೆಸ್ ಬದಲಾಗಿ ಜಾನಕಿ ದೇವಿ ಗ್ರೂಪ್ ಆಫ್ ಕಂಪ್ನೀಸ್ ಪ್ರೊಪ್ರೇಟರ್ ಜಾನಕಮ್ಮ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಅಂದ್ರೆ ವಿಸಿಟಿಂಗ್ ಕಾರ್ಡ್ ಬದಲಾಗಿತ್ತಾ ಸರ್? ಹೌದಮ್ಮ, ಆ ವಿಷಯ ನನಗೂ ಆಮೇಲೆ ಗೊತ್ತಾಗಿದ್ದು. ಅದನ್ನ ಹೇಳೋಣ ಅಂತಾನೆ ನಿನಗೆ ಫೋನ್ ಮಾಡಿದ್ದು. ಆದ್ರೆ ನನ್ ಮಾತೇ ನೀನ್ ಕೇಳಿಸ್ಕೊಂಡಿಲ್ಲ. ಅಲ್ಲ, ಸ್ವಲ್ಪ ಆದ್ರೂ ಗಮನ ಬೇಡವಾ ನಿಂಗೆ? ನೀವೇ ಕರೆಕ್ಟ್ ವಿಸಿಟಿಂಗ್ ಕಾರ್ಡ್ ಕೊಡ್ಬೋದಿತ್ತಲ್ಲ ಸರ್? ಅದು ನಿಜಾನೇ, ನನ್ನಿಂದಾನೇ ಇವೆಲ್ಲ ಆಯ್ತು. ಯಾರ್ ಬ್ಯಾಂಕ್ ಅಕೌಂಟ್ಸ್ನ ಹೇಗಾದ್ರೂ ಮಾಡಿ ನಮ್ ಬ್ರಾಂಚಿಗೆ ತರಬೇಕು ಅನ್ಕೊಂಡೋ ಅವ್ರ ಮನೆಗೆ ಹೋಗಿ ವಾರ್ನಿಂಗ್ ಕೊಟ್ಟು ಬಂದಿದ್ಯಾ. ಅದ್ರ ಫಲಿತಾಂಶ ಅವ್ರ ಮನೆ ಅಳಿಯ ನನಗೆ ಫೋನ್ ಮಾಡಿ, ಹಲೋ, ಯು ಸೇವ್ ಮನಿ ಬ್ಯಾಂಕ್ ಮ್ಯಾನೇಜರ್ ಪ್ರೇಮ್ ಸಾಗರ್ ಅವರೇನಾ ಮಾತಾಡ್ತಿರೋದು? ಹೌದು ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಏಯ್ ಕತ್ತೆ ನನ್ನ ಮಗನೇ, ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಹುಲ್ ತಿಂತೀಯಾ? ನಮ್ಮನೆಗೆ ನಿಮ್ ಬ್ಯಾಂಕ್ ಎಂಪ್ಲಾಯಿನ್ ಕಳಿಸಿ EMI ಕಟ್ಟಿ ಅಂತ ಎದುರಿಸ್ತೀಯನಾ? ಕಟ್ಟದೆ ಹೋದ್ರೆ ಮನೇನ ಹರಾಜ್ ಹಾಕಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಡಿಸ್ತೀಯ? ಏಯ್, ನಿನ್ನ ಕೈ ಕಾಲು ಮುರಿದಾಕಿ ಕಾಗೆಗೂ ಹದ್ದಿಗೂ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನಿನ್ನ ಮೇಲ್ ಮಾನನಷ್ಟ ಮೊಕದ್ದಮ್ಮೆ ಹಾಕಿ ನಿನ್ನ ಆಸ್ತಿನೆಲ್ಲ ಜಪ್ತಿ ಮಾಡ್ಬಿಡ್ತೀನಿ. ಸರ್ 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 ಎಕ್ಸ್ಟ್ರೀಮ್ಲಿ ಸಾರಿ ಸರ್. ತಪ್ಪೆಲ್ಲ ನಂದೇ ಸರ್. ಸಣ್ಣ ಮಿಸ್ಟೇಕ್ ಇಂದ ಇದೆಲ್ಲ ನಡೀತು. ನಿಮ್ ಫ್ಯಾಮಿಲಿನ ಪರ್ಸನಲ್ ಆಗಿ ಭೇಟಿಯಾಗಿ ಒಬ್ಬೊಬ್ರಿಗೂ ಕೈ ಮುಗ್ದು ಕ್ಷಮೆ ಕೇಳ್ತೀನಿ ಸರ್. ಮಕ್ಕಳು ಮರಿ ಇದ್ದಾರೆ, ದಯವಿಟ್ಟು ಇದೊಂದ್ಸಲ ನನ್ ಕ್ಷಮಿಸ್ಬಿಡಿ ಸರ್. ಸಾಧ್ಯನೇ ಇಲ್ಲ. ನಮ್ ಮನೆಗ್ ಬಂದಿದ್ದ ಹುಡುಗಿ ಮಾಮೂಲಿಯಾಗಿ ಮಾತಾಡಿದ್ಲು ಅಂತ ತಿಳ್ಕೊಂಡಿದ್ಯಾ? ಲೇ, ಬಾಹುಬಲಿ ಕ್ಲೈಮ್ಯಾಕ್ಸ್ ತೋರ್ಸೋದ್ಲು ಕಣ. ಯಾವ ಹುಡುಗಿ ನಮ್ ಮನೆಗ್ ಬಂದು ಮರ್ಯಾದೆ ತೆಗೆದು ವಾರ್ನಿಂಗ್ ಕೊಟ್ಬಿಟ್ಟು ಹೋದ್ಲು, ಆ ಹುಡುಗಿನೇ ನಮ್ ಮನೆಗ್ ಬರಬೇಕು. ಬಂದು ನಮ್ಮೆಲ್ರೆದ್ರಿಗೆ ಕ್ಷಮಾಪಣೆ ಕೇಳಬೇಕು. ಮಾಡಿರೋ ತಪ್ಪಿಗೆ ಕೆನ್ನೆ ಕೊಡ್ಕೋಬೇಕು. ಆಗ ಮಾಡಿದ್ರೆ ಮಾತ್ರ ನಮ್ಮತ್ತೆಯವ್ರಿಗೆ ಸಮಾಧಾನ ಆಗೋದು. ಇಲ್ಲ ಅಂದ್ರೆ ನಿನ್ನ ಬ್ಯಾಂಕ್ನ ಈ ಸ್ಟೇಟಲ್ಲೇ ಇಲ್ದೇ ಇರೋ ಹಂಗೆ ಮಾಡ್ಬಿಡ್ತೀನಿ. ಚೆನ್ನಾಗಿ ಯೋಚನೆ ಮಾಡು. ನಡೆದಿರೋ ಘಟನೆಗೆ ನಮಗ್ ಕೆಟ್ಟ ಹೆಸರು ಬಂದ್ರೂ ಪರವಾಗಿಲ್ಲಮ್ಮ. ನಮ್ ಬ್ಯಾಂಕ್ಗೆ, ಮುಖ್ಯವಾಗಿ ನಮ್ ಬ್ರಾಂಚ್ಗೆ ಕೆಟ್ಟ ಹೆಸರು ಬರೋ ಹಾಗಿದೆ. ನಡೆದಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ ಹತ್ರ ಒಂದೇ ಒಂದ್ ದಾರಿ ಇದೆ ಅಮ್ಮ. ಅರ್ಥ ಆಯ್ತು ಸರ್. ನಡ್ತಿರೋದ್ರಲ್ಲಿ ನಿಮ್ ತಪ್ಪು ಎಷ್ಟಿದ್ಯೋ ನನ್ ತಪ್ಪು ಅಷ್ಟೇ ಇದೆ ಸರ್. ನಾನ್ ಅಂದಿರೋ ಮಾತಿಂದ ಆ ಮನೆಯವ್ರು ಎಷ್ಟು ಫೀಲ್ ಆಗಿರ್ತಾರೋ ಅರ್ಥ ಮಾಡ್ಕೋಬಲ್ಲೆ ಸರ್. ಅದಕ್ಕೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ ಸರ್. ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋತೀನಿ. ಥ್ಯಾಂಕ್ಸ್ ಅಮ್ಮ. ಈ ಕೆಲಸ ಮಾಡಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಪಾಪ, ಹುಲಿ ಬೋನೊಳಗೆ ಅಮಾಯಕ ಜಿಂಕೆ ಹೋಗ್ತಾ ಇದೆ. ಏನಾಗುತ್ತೋ ಏನೋ. ಇದು CEO ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದೀವಿ. ಏನು ಲೋಕಿರಿ, ಒಂದ್ಸಲ ಒಡೆದೋಗಿರೋ ಕಪ್ಪನ್ ನೋಡು.
ಏಯ್, ಇದು ಆ ಅಟೆಂಡರ್ ನಂಗಾಗಲೇ ತಂದು ಕೊಟ್ಟಿದ್ದು ಕಪ್ತಾನೆ. ಹೌದು. ಅದೇನು ನೊಣಾಜಿರಲೆ ಎಲ್ಲ ಸತ್ತೋಗಿದೆ? ವಿಷ ಪ್ರಯೋಗ. ಅದ್ರ ಮೇಲ? ಇಲ್ಲ, ಈ ಕಂಪನಿ CEO ಮೇಲೆ. ಅಂದ್ರೆ ನನ್ ಮೇಲ? ಚಿಚಿ, ನಿನ್ ಮೇಲ? ಹೌದು. ಅಂದರೆ ನನ್ನ ಆಫೀಸಲ್ಲೇ ನನ್ನ ಪ್ರಾಣ ತೆಗೆಯೋ ಶತ್ರುಗಳಿದ್ದಾರೆ ಅಂತ ಆಯಿತು. ಇಲ್ಲಿಗೆ ಬರೋವರೆಗೂ ಜಸ್ಟ್ ಮನಿ ಮ್ಯಾಟ್ರ್ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ಅರ್ಥ ಆಯಿತು, ಅವ್ರಿಗೆ ದುಡ್ಡು ಮಾತ್ರ ಬೇಕಾಗಿಲ್ಲ, ಇನ್ನೂ ಏನೂ ಬೇಕಾಗಿದೆ ಅಂತ. ಅದೇನು ಅಂತ ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲ ಕಣೋ, ಇನ್ಮೇಲೆ ನಾವು ತುಂಬ ಹುಷಾರಾಗಿರಬೇಕು. ಅಮ್ಮ, ಈ ಮನೆಯಿಂದ ನನ್ನ ಕುತ್ತಿಗೆ ಹಿಡಿದು ಹೊರಗಡೆ ಹಾಕ್ಸ್ತೀನಿ ಅಂದ್ರಲ್ಲ, ಇದೇ ಮನೆನ ಬೀದಿಲಿ ಹರಾಜ್ ಹಾಕ್ಸ್ಬಿಡ್ತೀನಿ. ಇವರು ನೋಡ್ತಾ ಇದ್ರೆ ಬ್ಯಾಂಕ್ ಹುಡುಗಿಗೋಸ್ಕರ ಕಾಯ್ತಿರೋ ಹಾಗಿಲ್ಲ. ಈ ಮುದುಕಿ ಹೋದ್ಮೇಲೆ ಮೌನಾಚರಣೆ ಮಾಡ್ತಿರೋಂಗಿದೆ. ಅಳಿ ಅಂದ್ರೆ ಹಿಂಗ್ಯಾಕೆ ಕಿರ್ಚ್ಕೊಂಡ್ಲಪ್ಪ? ಇವಳಿಗೇನು ನನ್ನ ಮೈಂಡ್ ವಾಯ್ಸು ಕೇಳಿಸ್ಬಿಡ್ತಾ ಏನೋ? ಹೇಳಿ ಅತ್ತೆ. ಆಫ್ಟರ್ ಆಲ್ ಒಬ್ಳು ಬ್ಯಾಂಕ್ ಎಂಪ್ಲಾಯಿಗೋಸ್ಕರ ನಾನ್ ಕಾಯೋದು ಅಂದ್ರೆ ಏನು? ಅವಳೇನಾದ್ರೂ ಕ್ಷಮೆ ಕೇಳೋಕ್ ಇಲ್ಲಿಗೆ ಬಂದ್ರೆ ಆಗ ನನ್ನನ್ ಕರೀರಿ, ಬಂದು ಸರಿಯಾಗಿ ಬುದ್ಧಿ ಹೇಳ್ತೀನಿ. ಸರಿ ಅತ್ತೆ ಅವ್ರೆ. ಸುಲೋಚನಾ, ಹೇಳಿ ಅತ್ತೆ. ಈ ಉಂಗ್ರ ನಾಳೆ ದೇವಸ್ಥಾನಕ್ಕೆ ಹಾಕೊಂಡೋಗ್ಬೇಕು, ಪಾಲಿಶ್ ಮಾಡಿಸು. ಆಯ್ತು ಅತ್ತೆ. ಜೂಜಾಟಕ್ಕೆ ನಾನು ಮಾಡಿರೋ ಸಾಲ ಲಕ್ಷದಲ್ಲಿದೆ. ಈ ಉಂಗ್ರ ಮಾರಿದ್ರೆ ಕಡೆ ಪಕ್ಷ ಬಡ್ಡಿ ಆದರೂ ಕಟ್ಕೋಬೋದು. ಇದೇನ್ ಕಂದ, ಆಫೀಸಿಂದ ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ಫಸ್ಟ್ ಡೇ ಅಲ್ವಾ ಅಮ್ಮ, ಜಸ್ಟ್ ಎಲ್ಲರನ್ನೂ ಭೇಟಿ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದೆ. ಇಂಪಾರ್ಟೆಂಟ್ ಫೈಲ್ ಕೂಡ ತಂದಿದ್ದೀನಿ. ಈ ಫೈಲ್ನ ನಾನು ಸರಿಯಾಗಿ ಚೆಕ್ ಮಾಡಿದ್ಮೇಲೆ ನಾಳೆಯಿಂದ ಕಂಟಿನ್ಯೂ ಆಗ್ತೀನಿ. ಹೌದು, ಏನ್ ಎಲ್ಲರೂ ಡಲ್ ಆಗಿದ್ದೀರಾ? ಆಗ್ಲೇ ಒಬ್ಳು ಬ್ಯಾಂಕ್ ಶುಭಪ್ರಭಾ, ಏನೂ ಇಲ್ಲ ಕಂದ, ಏನೋ ಒಂದು ಚಿಕ್ಕ ಇಶ್ಯೂ. ನೀನ್ ಹೋಗಿ ರೆಸ್ಟ್ ತಗೋ. ಓಕೆ ಅಮ್ಮ. ಇಲ್ಲಿ ನಡೆಯೋದನ್ನೆಲ್ಲ ಉತ್ತಮ್ ಕೇಳೋ ಅವಶ್ಯಕತೆ ಇದೆಯಾ? ಅಣ್ಣ, ಆ ಹುಡುಗಿ ಬಂದೆ ಕರೀರಿ. ಸರಿ. ಹೇ, ಏನ್ ಎಲ್ರು ನಾಟಕ ನೋಡ್ತಾ ಇದ್ದೀರಾ? ಹೋಗಿ ಎಲ್ಲರೂ ಕೆಲಸ ನೋಡ್ಕೊಳ್ಳಿ, ಹೋಗಿ. ಹಲೋ ಮೇಡಮ್, ನೀವು ಸ್ವೀಟ್ ಎಲ್ಲ ಆಚೆ ಸಪ್ಲೈ ಮಾಡ್ತೀರಾ? ಹೌದು ಸರ್, ಎಷ್ಟು ಕಿಲೋ ಸ್ವೀಟ್ಸ್ ಆದ್ರೂ ಸಪ್ಲೈ ಮಾಡ್ತೀವಿ. ಹಾ,
ಅದು ಮಾಡ್ತೀವಿ. ಉಂಗುರ ಕದಿಯೋದಕ್ಕೆ ಇದೇ ಕರೆಕ್ಟ್ ಟೈಮು. ಆಹಾ, ಕಳ್ಳತನ ಮಾಡೋದು ಇಷ್ಟು ಸುಲಭ ಅಂತ ಗೊತ್ತಿದ್ರೆ ಇಷ್ಟೊತ್ತಿಗೆ ಅದೆಷ್ಟೋ ಕಳ್ಳತನ ಮಾಡ್ಬಿಡ್ತಾ ಇದ್ದೆ. ರಾತ್ರಿ ಹೊತ್ತು ಕಳ್ಳರು ಬರ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಈ ರೀತಿ ಹಾಡ್ ಹಗ್ಲಲ್ಲೇ ಬರ್ತಾರೆ ಅಂತ ಈಗ ಗೊತ್ತಾಯ್ತು. ಇವನನ್ ಮಾತ್ರ ಸುಮ್ನೆ ಬಿಡಬಾರ್ದು. ಕಳ್ಳ ಕಳ್ಳ ಕಳ್ಳ! ಎಲ್ರು ಬನ್ನಿ, ಮನೇಲಿ ಇರೋರೆಲ್ಲ ಬನ್ನಿ. ನಿಮ್ ಮನೆ ಕಳ್ಳ ಬಂದಿದ್ದಾನೆ, ಬನ್ನಿ. ಕಳ್ಳ ಕಳ್ಳ ಬನ್ನಿ, ಎಲ್ಲ ಬಿಡು, ನನ್ ಕೈ ಬಿಡು, ಬಿಡು. ಏ ಹುಡುಗಿ, ನಾನ್ ಕಳ್ಳ ಅಲ್ಲ, ನನ್ ಕೈ ಬಿಡು. ಆಹಾ, ಬಿಟ್ರೆ ಓಡೋಗೋಣ ಅಂತನಾ? ಈ ಮೈಥಿಲಿ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕಳ್ಳ ಕಳ್ಳ, ಎಲ್ರು ಬೇಗ ಬನ್ನಿ. ಕಳ್ಳ ಕಳ್ಳ, ಬೇಗ ಬನ್ನಿ. ಕಳ್ಳ ಕಳ್ಳ, ಬೇಗ ಬನ್ನಿ. ಕಳ್ಳ ಓಡ್ ಹೋಗ್ತಾನೆ, ಬೇಗ ಬನ್ನಿ. ನನ್ನ ಅಳಿಯನ್ನ ಹಿಡ್ಕೊಂಡು ಕಳ್ಳ ಅಂತಿದ್ಯಲ್ಲ, ಬಿಡು. ಅಳಿಯನಾ? ಏಯ್, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಾಗ್ಲೇ ಬಂದು ಮನೇನ ಹರಾಜ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಇವಾಗ ನೋಡಿದ್ರೆ ನಮ್ಮಣ್ಣನ್ನೇ ಕಳ್ಳ ಅಂತ ಹೇಳ್ತಿದ್ಯಾ? ನಿನ್ನಂಥವಳನ್ನ ಈ ಊರಲ್ಲಿ ಓಡಾಡಕ್ಕೆ ಬಿಡ್ಬಾರ್ದು. ಮೊದಲು ಯಾವ್ದಾದ್ರು ಆಸ್ಪತ್ರೆಗೆ ಸೇರಿಸ್ಬೇಕು. ಇನ್ನು ಏನ್ ನೋಡ್ತಾ ನಿಂತಿದ್ದೀರಾ? ತಕ್ಷಣ ಯಾವ್ದಾದ್ರು ಹಾಸ್ಪಿಟಲ್ಗೆ ಫೋನ್ ಮಾಡಿ ಇವಳನ್ನ ಹಿಡ್ಕೊಂಡೋಗಕ್ ಹೇಳಿ, ಪೀಡೆ ತೊಲಗತ್ತೆ. ಇಲ್ಲೋಡಿ, ಆಗ್ಲೇ ನಿಮ್ ಮನೆಗ್ ಬಂದು ನಿಮ್ ಮನೆನ ಹರಾಜಿಗೆ ಹಾಕಿಸ್ತೀನಿ ಅಂತ ಅನ್ನಲ್ಲ, ಖಂಡಿತವಾಗ್ಲೂ ತಪ್ಪೆ. ಅದು ನಮ್ ಮ್ಯಾನೇಜರ್ ಮಾಡಿರೋ ಚಿಕ್ಕ ತಪ್ಪಿಂದ ಆಗಿದ್ದು. ನಾನ್ ಬೇಕು ಅಂತ ಅದನ್ನೆಲ್ಲ ಮಾಡಿಲ್ಲ. ಅದಕ್ಕೆ ನಿಮಗ್ ಕ್ಷಮೆ ಕೇಳೋಣ ಅಂತ ಮತ್ತೆ ಬಂದೆ. ಆದ್ರೆ ಇವ್ರು ಕಳ್ತನ ಮಾಡ್ತಿದ್ದಿದ್ ಮಾತ್ರ ನಿಜಾನೇ. ನನ್ ಕಣ್ಣಾರೆ ಅದನ್ನ ನೋಡ್ದೆ. ಬೇಕಿದ್ರೆ ಇವ್ರ ಜೇಬನ್ ಚೆಕ್ ಮಾಡಿ, ನಿಜ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಏಯ್, ಬಾಯ್ ಮುಚ್ಚು. ನನ್ ಗಂಡ ಎಂತವನು ಅಂತ ನನಗ್ ಗೊತ್ತಿಲ್ವಾ? ನೀತಿ ಪ್ರಾಮಾಣಿಕತೆಯಲ್ಲಿ ಶ್ರೀರಾಮ್ನಂತವನು ಅಂತ ದೇವ್ರನ್ನ ಹಿಡ್ಕೊಂಡು ಕಳ್ಳ ಗಿಡ್ಲ ಅನ್ಬಿಟ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ನಮ್ಮಣ್ಣ 24 ಕ್ಯಾರೆಟ್ ಗೋಲ್ಡ್. ಆದ್ರೂ ನಮ್ಮಣ್ಣಂಗೆ ಕಳ್ತನ ಮಾಡ್ಬೇಕಾಗಿರೋ ಅಗತ್ಯ ಏನಿದೆ? ಕೇಳಿದ್ರೆ ನಮ್ಮತ್ತೆನೆ ಲಕ್ಷಾನ್ಗಟ್ಲೆ ದುಡ್ಡು ಕೊಡ್ತಾರೆ. ನನ್ನ ಮನೆಯಲ್ಲಿ ಇಷ್ಟು ಒಳ್ಳೆ ಒಪಿನಿಯನ್ ಇದೆಯಾ? ನೀವ್ ಹೇಳಿದ್ದೆಲ್ಲ ನಿಜ ಆಗಿರ್ಬೋದು, ಆದ್ರೆ ನಾನ್ ಹೇಳ್ತಾ ಇರೋದು ನಿಜಾನೇ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ದೆ ಹೋದ್ರೆ ಈಗ್ಲೇ ಇವ್ರ ಜೇಬನ್ನ ಚೆಕ್ ಮಾಡಿ. ಕಳ್ತನ ಮಾಡಿದಾರೋ ಇಲ್ವೋ ಅಂತ ಗೊತ್ತಾಗತ್ತೆ. ಸರಿ, ನಿಮ್ ಮಾತ್ ಪ್ರಕಾರನೇ ನಮ್ಮ ಅಳಿಯಂದ್ರ ಜೇಬ್ನ ಚೆಕ್ ಮಾಡಿಸ್ತೀವಿ. ನೀನ್ ಹೇಳಿದ ಹಾಗೆ ಉಂಗ್ರ ಸಿಕ್ತು ಅಂದ್ರೆ ಕೆನ್ನೆಗೆ ಹೊಡ್ಕೊಂಡು ನಿನ್ಗೆ ಕ್ಷಮಾಪಣೆ ಕೇಳ್ತೀವಿ. ಅದೇ ಉಂಗ್ರ ಸಿಕ್ಕಿಲ್ಲ ಅಂದ್ರೆ ನೀನು ನಮ್ ಎಲ್ರ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತೀಯಾ? ಖಂಡಿತವಾಗ್ಲೂ ಕೇಳ್ತೀನಿ. ಶುಭಪ್ರಭಾ,
ಹೋಗಿ ನಿನ್ ಗಂಡನ್ ಜೇಬ್ ನೋಡು. ಆಯ್ತಮ್ಮ. ಏನು ಅಂದ್ರೆ ನನ್ನನ್ನು ಕ್ಷಮಿಸ್ಬೇಡಿ. ನೀವು ಅಪ್ಪಟ ಬಂಗಾರ ಅಂತ ಇಲ್ಲೆಲ್ರಿಗೂ ಗೊತ್ತು. ಆದ್ರೆ ನೀವು ಯಾವ ಬಂಗಾರನೂ ಕಳ್ತನ ಮಾಡಿಲ್ಲ ಅಂತ ಗೊತ್ತಾಗ್ಬೇಕಂದ್ರೆ ನಿಮ್ಗೆ ಅಗ್ನಿ ಪರೀಕ್ಷೆ ತಪ್ಪಿದ್ದಲ್ಲ ರೀ.